ಹಾಯ್ ಹಲೋ ನಮಸ್ತೆ ಗೆಳೆಯರೆ, ನಿಮ್ಮ ಅಗ್ರಿಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಬಂದು 21 ದಿನದ ಬೀನ್ಸ್ ಬೆಳೆ ಯಾವ ರೀತಿ ಇದೆ, ಮತ್ತು ಏನೆಲ್ಲ ಒಂದು ಗೊಬ್ಬರ ಔಷಧಿಗಳು ವಿಚಾರ ಮತ್ತು ಗಡ್ಡೆ ಎಲ್ಲ ಯಾವ ರೀತಿ ಆಗಿರ್ತಾರೆ, ಒಟ್ಟಾರೆ ಮಾಹಿತಿ ಈ ವಿಡಿಯೋದಲ್ಲಿ ಇರುತ್ತೆ. ಈ ವಿಡಿಯೋ ಏನಾದರೂ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲಲ್ಲಿ ಬಂದು ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಸ್ನ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಉತ್ತೇಜನ ಕೊಟ್ಟರೆ ಇನ್ನಷ್ಟು ವಿಡಿಯೋಗಳು ಮಾಡೋದಕ್ಕೆ ನಮಗೂ ಒಂದು ಸ್ವಲ್ಪ ಬೂಸ್ಟ್ ಮಾಡ್ದಂಗೆ ಇರ್ತದೆ. ಈಗ ಬೇಸಿಕ್ ಆಗಿ ಮೊದಲನೇ ಮಾಹಿತಿ ನಾನು ಆಲ್ರೆಡಿ ನಿಮಗೆ ಕೊಟ್ಟಿರ್ತೀನಿ. ಏನು ಬೆಡ್ ಪ್ರಿಪ್ರೇಷನ್ ಯಾವ ರೀತಿ ಮಾಡಿದ್ದೀರಿ, ಗೊಬ್ಬರ ಎಲ್ಲ ಏನೆಲ್ಲ ಕೊಟ್ಟಿರ್ತೀರಿ, ಇದೆಲ್ಲ ಒಟ್ಟಾರೆ ಮಾಹಿತಿ ಒಂದು ವಿಡಿಯೋದಲ್ಲಿ ಕೊಟ್ಟಿರ್ತೀನಿ. ಏನಾದರೂ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಆ ವಿಡಿಯೋನು ನೀವು ನೋಡ್ಬೋದು. ಮೊದಲನೇದು ಲ್ಯಾಂಡ್ ಪ್ರಿಪ್ರೇಷನ್ನು ಅದರದ್ದೆಲ್ಲ. ಸೊ ನೆಕ್ಸ್ಟ್ ಹಂತದಲ್ಲಿ ಒಂದು 21 ದಿನದ ಗಿಡಕ್ಕೆ ಏನೆಲ್ಲ ಒಂದು ನಾವು ಮಾಡಿರ್ತೀರಿ ಅನ್ನೋದನ್ನ ಈ ವಿಡಿಯೋ ಮುಖಾಂತರ ನಿಮ್ಗೆ ಕೊಡ್ತೀನಿ. ಸೊ ಬನ್ನಿ, ಈಗ ಗಿಡ ನೋಡೋದಾದ್ರೆ ಇಲ್ಲಿ ನೋಡ್ತಿರ್ಬೋದು ಯಾವ ರೀತಿಯಲ್ಲಿದೆ ಅಂತ ಹೇಳ್ಬಿಟ್ಟು. 21 ದಿನಕ್ಕೆ ಈಗ ಮೋಡ ವಾತಾವರಣ ಮತ್ತೆ ಬಿಸಿಲು ಒಂದು ಸ್ವಲ್ಪ ಟೆಂಪ್ರೇಚರ್ ರೈಸ್ ಆಗಿದೆ. ಮೋಡ ವಾತಾವರಣ ಇದ್ರೆ ತುಂಬಾ ಆರಾಮಾಗಿ ಬರ್ತದೆ ಗಿಡ. ಈ ಮಂಜು ಮತ್ತೆ ಬಿಸಿಲು ಇರೋ ಕಾರಣಕ್ಕೆ ಒಂದು ಸ್ವಲ್ಪ ನಿಧಾನಕ್ಕೆ ಬೆಳವಣಿಗೆ ಆಗ್ತಾ ಇರೋದು. ಸೊ ಬೆಳವಣಿಗೆ ವಿಚಾರಕ್ಕೆ ಬಂದಾಗ ಈಗ ಇಲ್ಲಿ ನೋಡಿ ಈ ರೀತಿಯಲ್ಲಿದೆ. ಈಗ ನೀವು ಗಮನಿಸಬಹುದು, ಇಲ್ಲಿ ಈಗ ಬಳ್ಳಿ ಇನ್ನೇನು ನೋಡಿ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಇನ್ನು ಸೈಡ್ ಬ್ರಾಂಚಸ್ ಎಲ್ಲ ಇಲ್ಲಿ ಸೈಡಲ್ಲಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಇನ್ನು ಮೊದಲನೇದಾಗಿ ನಾವು ನೋಡೋದು, ಫಸ್ಟು ನಾವು ಏನು ನೋಡಬೇಕು, ಸಾಲಿಂದ ಸಾಲಿಗೆ ಅಂತರಗಳು ನೋಡೋದಾದ್ರೆ ನಿಮಗೆ ಒಂದು 4.25 5 ಅಡಿ ಅಷ್ಟಿದೆ. ಸಸಿಯಿಂದ ಸಸಿಗೆ ಅಂತರಗಳು ನೋಡೋದಾದ್ರೆ 1ರಿಂದ 1.25 ಅಡಿ ಜಿಗ್ಜಾಗ್ ಫಾರ್ಮೆಟ್ ಅಲ್ಲಿ ಒಂದು ಇದಾಕಿರ್ತೀರಿ ಸ್ನೇಹಿತರೆ. ಇನ್ನು ಬೀಜದ ವಿಚಾರಕ್ಕೆ ಬಂದಾಗ ಯಾವ್ದಪ್ಪ ಮಾಡಿರೋದು ಅಂತ ಹೇಳಿದ್ರೆ ಸೆಮಿನಿಸ್ ಮರ್ಲಿಡಾ ಅಂತ ಹೇಳ್ಬಿಟ್ಟು. ಇದೆಲ್ಲ ಗೊತ್ತೇ ಇರುತ್ತೆ, ನಾವು ಪ್ರತಿ ವರ್ಷನೂ ಬೆಳೆಯೋದು ಸೆಮಿನಿಸ್ ಮರ್ಲಿಡಾನೆ. ಯಾಕಂತ ಹೇಳಿದ್ರೆ ಒಂದು ಸ್ವಲ್ಪ ಬೇರೆ ವೆರೈಟಿಗಳೆಲ್ಲ ಇದೆ. ಕೆಲವೊಬ್ರು ಹೇಳ್ತಾರೆ ಅದು ಚೆನ್ನಾಗಿ ಬರುತ್ತೆ, ಇದು ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಲಾಸ್ಟ್ ಇಯರ್ ಅದೇ ರೀತಿನೇ ಬೇರೆಯವರು ಯಾವುದೋ ರೆಕಮೆಂಡ್ ಮಾಡಿದ್ದನ್ನ ತಗೊಂಬಂದು ನಾಟಿ ಮಾಡಿ ನಾನು ಕೈ ಸುಟ್ಕೊಂಡಿದ್ದಾಯ್ತು. ಸೊ ಅದಕ್ಕೆ ಎಂದಿನಂತೆ ಯಾವಾಗಲೂ ಮಾಡುವಂಥದ್ದು ಸೆಮಿನಿಸ್ ಮರ್ಲಿಡಾನೆ ನಾಟಿ ಮಾಡಿರ್ತೀನಿ ಸ್ನೇಹಿತರೆ. ಇನ್ನು ನೆಕ್ಸ್ಟು ಈಗ ಸಸಿ ಇದು ಬೀಜ ನಾಟಿ ಮಾಡೋವಾಗ ಒಂದು ಸ್ವಲ್ಪ ಗಮನ ಕೊಡಬೇಕು. ಬೀಜ ನಾಟಿ ಮಾಡುವಾಗ ಒಂದು ಸ್ವಲ್ಪ ತುಂಬಾ ಪ್ರಮುಖ ಪಾತ್ರ ವಹಿಸುತ್ತೆ. ಯಾಕಂತ ಹೇಳಿದ್ರೆ ಇದರಲ್ಲಿ ಬಂದು ಜರ್ಮಿನೇಷನ್ ನಾವು ತಗೊಳ್ಳೋದೇ ಒಂದು ದೊಡ್ಡ ಚಾಲೆಂಜಿಂಗ್ ಆಗಿರ್ತದೆ. ಜರ್ಮಿನೇಷನ್ ಕರೆಕ್ಟಾಗಿ ಬಂದು ನಮಗೆ ಬೀಜ ಎಲ್ಲ ಮೊಳಕೆ ಹೊಡೆದು ಬಿಡುತ್ತೆ ಅಂತ ಹೇಳಿದ್ರೆ ನಮ್ಗೊಂದು 40% ಬೆಳೆ ಆದಂಗೆನೆ. ಯಾಕಂತ ಹೇಳಿದ್ರೆ ಈ ವಿಚಾರ ಹೇಳ್ತಾ ಇರೋದು, ಈಗ ನೀವು ಇಲ್ಲೇ ಗಮನಿಸ್ಬೋದು, ಇಲ್ಲಿ ನೋಡಿ ಅಲ್ಲಲ್ಲೇ ಬಂದು ಬೀಜಗಳು ಮೊಳ್ತಿರ್ಲಿಲ್ಲ. ಸೊ ನೆಕ್ಸ್ಟ್ ಬಂದು ಸೋಯಿಂಗ್ ಮಾಡಿರೋದು ನೋಡಿ, ಗಿಡ ಇನ್ನ ಇಷ್ಟಿಷ್ಟೇ ಇದೆ. ಸೊ ಇದು ಒಂದೇ ಸರ್ತಿ ಚೆನ್ನಾಗಿ ಮೊಳಕೆ ಒಂದು 70 to 80% ಬಂದ್ಬಿಡ್ತು ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನಾವು ಏನಪ್ಪ ಮಾಡ್ತೀರಾ ಅಂತ ಹೇಳಿದ್ರೆ, ಫಸ್ಟು ಕ್ಲೀನಾಗಿ ಬೆಡ್ನ ನೆನೆಸ್ಬಿಟ್ಟಿರ್ತೀವಿ. ನಾಳೆ ಬೀಜ ನಾಟಿ ಮಾಡ್ತೀರಿ ಅಂತ ಹೇಳಿದ್ರೆ ಬೆಡ್ನ ನೀಟಾಗಿ ನೆನೆಸ್ಬಿಡ್ತೀರಿ. ಯಾವ ರೀತಿಯಪ್ಪ ಅಂತ ಹೇಳಿದ್ರೆ ಫುಲ್ ವೆಟ್ಟಾಗಿರ್ಬೇಕು. ಸೊ ಇದೆಲ್ಲ ಚೆನ್ನಾಗಿ ಸೈಡಲ್ಲೆಲ್ಲ ಈ ಹೋಲ್ಸಲ್ಲೆಲ್ಲ ತೇವಾಂಶ ಬಂದಿರಬೇಕು. ಈ ರೀತಿಯಲ್ಲಿ ನೆನೆಸ್ಬಿಟ್ಟು ಇವತ್ತಿನ ಸಂಜೆ ನೆನೆಸ್ಬಿಟ್ಟು ನಾಳೆ ಬೆಳಿಗ್ಗೆ ಏನು ಮಾಡ್ತೀರಿ, ಆ ತೇವಾಂಶದಲ್ಲೇ ಬೀಜನ ನಾಟಿ ಮಾಡಿಬಿಡ್ಬೇಕು. ಇದಾದ ಮೇಲೆ ಏನಪ್ಪಾ ಅಂತ ಹೇಳಿದ್ರೆ ಪ್ರಮುಖವಾಗಿರೋದು, ನಾವು ಮೇಲೆ ಒಣಗೋಗಿದೆ ಅಂತ ನೀರನ್ನ ಫ್ರೀಕ್ವೆಂಟ್ ಆಗಿ ಬಿಡ್ತಾ ಇರಬಾರ್ದು. ಈ ರೀತಿ ಬಿಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ ಬೀಜ ಕೊಳ್ತೋಗುತ್ತೆ, ಆವಾಗ ಜರ್ಮಿನೇಷನ್ ಬರೋದಿಲ್ಲ. ಸೊ ಈಗ ನೀರು ಬಿಟ್ಟು ಮಾರನೇ ದಿನ ನಾಟಿ ಮಾಡಿದಾದ್ಮೇಲೆ ಒಂದು ಅಟ್ಲೀಸ್ಟ್ ಒಂದು 3 ದಿನದ 4 ದಿನವರೆಗೂ ಒಂದು ಸ್ವಲ್ಪ ನೀರನ್ನ ಕೊಡೋದು ಬೇಕಾಗಿರೋದಿಲ್ಲ. ಅದಾದ್ಮೇಲೆ ಒಂದು 4ನೇ ದಿನಕ್ಕೆ ನಿಮ್ಗೆ ಏನಾಗುತ್ತೆ, ಈ ಬೀಜ ಅನ್ನೋದು ಒಳಗಡೆ ಉಬ್ಬಿ ಮೊಳಕೆ ಹೊಡೆದು ಒಂದು ಸ್ವಲ್ಪ ನಿಮಗೆ ಈ ಶೇಪಲ್ಲಿ ಕಾಣಿಸ್ತಾ ಇರ್ತದೆ. ಈ ತರ ಒಂದು ಯು ಶೇಪಲ್ಲಿ ಮೇಲೆ ಹಿಂಗೆ ಕಾಣಿಸ್ತಾ ಇರ್ತದೆ. ಆ ಟೈಮಲ್ಲಿ ಬಂದು ಏನು ಮಾಡಬೇಕು, ಸ್ವಲ್ಪ ನೀರು ಕೊಡ್ತಾ ಹೋಗ್ಬೇಕು. ಅಂತ ಹೇಳಿದ್ರೆ ಈಗ ಒಂದು 4ನೇ ದಿನಕ್ಕೆ ಒಂದು 10 ನಿಮಿಷ, 5ನೇ ದಿನಕ್ಕೆ ಒಂದು 15 ನಿಮಿಷ, 6ನೇ ದಿನಕ್ಕೆ ಒಂದು 20 ನಿಮಿಷ ಅಥವಾ ಅರ್ಧ ಗಂಟೆ. ಈ ರೀತಿ ಕೊಟ್ಟಾಗ ಏನಾಗುತ್ತೆ, ಅದಕ್ಕೆ ಬೇಕಾಗಿರೋಷ್ಟು ತೇವಾಂಶ ಮಾತ್ರ ಸಿಕ್ಕಿದಾಗ ಏನಾಗುತ್ತೆ, ಅದು ಮೊಳಕೆ ಹೊಡೆಯೋದಕ್ಕೆ ತುಂಬಾ ಈಸಿ ಆಗಿರ್ತದೆ, ಮತ್ತೆ ಮೊಳಕೆನೂ ನೀಟಾಗಿ ಬರ್ತದೆ. ಸೊ ಇದೊಂದು ಫಾಲೋ ಮಾಡ್ಕೊಂಡ್ರೆ ಖಂಡಿತ ಒಂದು ಸ್ವಲ್ಪ ಜರ್ಮಿನೇಷನ್ ವಿಚಾರಕ್ಕೆ ಅಂದ್ರೆ ಬೀಜ ಮೊಳಕೆ ಹೊಡಿಸೋ ವಿಚಾರಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದು ನಾನು ಮಾಡೋಂಥ ಪ್ರೊಸೀಜರ್, ಇದನ್ನೇ ಮಾಡಿ ಅಂತ ನಾನು ಹೇಳೋದಿಲ್ಲ. ಯಾಕಂತ ಹೇಳಿದ್ರೆ ಒಬ್ಬರಿಗಿಂತ ಒಬ್ರು ವಿಭಿನ್ನವಾಗಿ ಮಾಡ್ತಾರೆ. ನಾನು ಮಾಡಿರೋ ಪದ್ಧತಿನ ನಿಮ್ಗೆ ಹೇಳಿರ್ತೀನಿ. ಇನ್ನು ಪೇಪರ್ ಬಂದು ಇದು ಹೋಲ್ಸ್ ಇರೋದಲ್ಲ, ನಾವೇ ತಗೊಂಡ್ಬಂದು ಹಾಕ್ಬಿಟ್ಟು ಹೋಲ್ಸ್ ಹಾಕೊಂಡಿರೋದು ಜಿಗ್ಜಾಗ್ ಫಾರ್ಮೆಟ್ ಅಲ್ಲಿ. ಸ್ನೇಹಿತರೆ, ಈಗ ಒಂದು ಬೀಜ ಎಲ್ಲ ಮೊಳಕೆ ಹೊಡೆದು ಪುಟ್ಟದಾಗಿ ಒಂದು ಅಷ್ಟುದ್ದ ಗಿಡ ಆಗಬೇಕು ಅಂದ್ರೆ ನಿಮ್ಗೆ ಒಂದು ಲೆಕ್ಕಾಚಾರ ಕೇಳೋದಾದ್ರೆ ನೋಡಿ, ಇಷ್ಟು ಮಾತ್ರ ಅಲ್ಲ, ಇನ್ನು ಸ್ವಲ್ಪ ಒಂದು 2 ಎಲೆ 3 ಎಲೆ ಇಟ್ಕೊಂಡು ಚಿಗುರು ಓಪನ್ ಆಗುತ್ತಲ್ಲ, ಆ ಟೈಮಲ್ಲಿ ಬಂದು ಒಂದು ಡ್ರಿಂಚಿಂಗ್ ಕೊಡಬೇಕಾಗುತ್ತೆ. ನಾರ್ಮಲ್ ಆಗಿ ನೋಡೋದಾದ್ರೆ ಒಂದು 10ರಿಂದ 12 ದಿನ ಲೆಕ್ಕಾಚಾರಕ್ಕೆ ಇಟ್ಕೊಳ್ಳಿ. ಫಸ್ಟ್ ಡ್ರಿಂಚಿಂಗ್ ಅನ್ನೋದನ್ನ ಕೊಡಬೇಕು. ಏನಕ್ಕಪ್ಪ ಡ್ರಿಂಚಿಂಗ್ ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಗೆ ಏನಂತ ಹೇಳಿದ್ರೆ ಈ ಕಾಂಡದ ಹತ್ರ ಏನಾಗುತ್ತೆ, ಕಾಂಡ ಕೊಳೆ ರೋಗ ಬರ್ತದೆ. ಇಲ್ಲ ಅಂತ ಹೇಳಿದ್ರೆ ಕಾಂಡದ ಹತ್ರ ಏನಾದರೂ ಈ ಸಣ್ಣದಾಗಿ ಒಂದು ಹುಳ ತರ ಫಾರ್ಮ್ ಆಗುತ್ತೆ, ಅದು ಬಂದು ಈ ಕಾಂಡನ ಮೇದ್ಬಿಡ್ತದೆ. ಆ ಕಾಂಡನ ಮೇದ್ಬಿಟ್ರೆ ಅಥವಾ ಕಾಂಡ ಕೊಳೆ ರೋಗ ಬಂದ್ರೆ ಅದು ಅಲ್ಲೇ ಒಣಗೋಗ್ತದೆ ಆ ಸಸಿಗಳು. ಸೊ ಈ ರೀತಿಯಲ್ಲಿ ಹೋಗ್ಬಾರ್ದು ಅಂತ ಹೇಳಿದ್ರೆ ಮೊದಲನೇ ಡ್ರಿಂಚಿಂಗು ಮೊಳಕೆ ಹೊಡೆದು ಒಂದು ಗಿಡ ನಿಮ್ಗೆ ನೋಡೋದಾದ್ರೆ ನೋಡಿ, ಇಷ್ಟು ಮಾತ್ರ ಗಿಡ ಇದ್ರೆ ಸಾಕು. ನೋಡಿ, ಇಷ್ಟು ಮಾತ್ರ ಗಿಡ ಆಗಿದ ತಕ್ಷಣ ಏನ್ ಮಾಡ್ಬೇಕು, ಒಂದು ಡ್ರಿಂಚಿಂಗ್ ಅನ್ನೋದು ಕೊಡ್ಬೇಕಾಗ್ತದೆ. ಈ ಯಾವ್ದಪ್ಪ ಡ್ರಿಂಚಿಂಗ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ, ನಾನು ಇಲ್ಲೇ ಇದೆ, ಬನ್ನಿ.
ಇನ್ನು ಡ್ರಿಂಚಿಂಗ್ ವಿಚಾರಕ್ಕೆ ಬಂದಾಗ ಇದು ನಿಮಗೆಲ್ಲ ಗೊತ್ತೇ ಇರುತ್ತೆ, ರ್ಯಾಡಿ ಫಾರ್ಮ್ ಅಂತ ಹೇಳ್ಬಿಟ್ಟು ವ್ಯಾಲಾಗ್ರೋ ಅವ್ರದ್ದು. ಸೊ ಇದು ಬಂದು ಹೆಂಗಪ್ಪ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ಬಿಳಿ ಬೇರು ವೈಟ್ ರೂಟ್ಸ್ ಏನಿದೆ ಇದನ್ನ ಚೆನ್ನಾಗಿ ಡೆವಲಪ್ ಮಾಡಿಸುತ್ತೆ. ಮತ್ತೆ ಗಿಡಕ್ಕೆ ಸ್ಟ್ರೆಸ್ನ ಸ್ವಲ್ಪ ರಿಲೀವ್ ಮಾಡಿ ಒಂದು ಸ್ವಲ್ಪ ಗಿಡದ ಬೆಳವಣಿಗೆಗೆ ತುಂಬಾ ಸಹಕಾರಿಯಾಗಿರುತ್ತೆ. ರ್ಯಾಡಿ ಫಾರ್ಮ್ ವ್ಯಾಲಾಗ್ರೋ ಕಂಪ್ನಿ ಅವ್ರದ್ದು. ಇದು ಬಂದು 1 ಲೀಟರ್ಗೆ 2 ml. ಅದಾದ ನಂತರ ಒಂದು ಕ್ಯಾಸ್ಕೇಡ್ ಅಂತ ನಾನು ಡ್ರಿಂಚಿಂಗ್ ಮಾಡಿದ್ದೀನಿ. ಈ ಕ್ಯಾಸ್ಕೇಡ್ ಅಲ್ಲಿ ಏನಪ್ಪಾ ಇರ್ತದೆ ಅಂತ ಹೇಳಿದ್ರೆ, ಅಜಾಕ್ಸಿಸ್ಟ್ರಾಬಿನ್, ಥಯಾಫೋನೇಟ್ ಮಿಥೈಲು, ಅದ್ರ ಜೊತೆಗೆ ಥಯಾಮೆಥಾಕ್ಸಮ್, 2 ಶಿಲೀಂಧ್ರನಾಶಕ, 1 ಕೀಟನಾಶಕ ಇರ್ತದೆ. ಇದರಿಂದ ಏನಂತ ಹೇಳಿದ್ರೆ, ಕಾಂಡದಲ್ಲಿ ಬೀಳಬಹುದಾದ ಪ್ರಾಥಮಿಕ ಹಂತದಲ್ಲಿ ಬೀಳಬಹುದಾದ ಕೀಟದಿಂದ ಮತ್ತೆ ಶಿಲೀಂಧ್ರ ಅಂದ್ರೆ ಗಿಡ ಕಾಂಡ ಕೊಳೆ ರೋಗದಿಂದ ಕಾಪಾಡ್ಕೊಬೇಕಂತ ಹೇಳಿದ್ರೆ ಇದು ಸ್ನೇಹಿತರೆ. ಇದು ಅಷ್ಟೇ 1 ಲೀಟರ್ಗೆ 2 ml per ಲೀಟರ್. ಸೊ ಇದನ್ನ ನಾವು ನಾರ್ಮಲ್ ಆಗಿ ಒಂದು ಡ್ರಮ್ಗೆ ನಮ್ಗೆ ಎಷ್ಟು ಪ್ರಮಾಣದಲ್ಲಿ ಬೇಕು ಅಂದ್ರೆ, ನಾನು 100 ಲೀಟರ್ಗೆ ಬೆರೆಸ್ಕೊಂಡಿದ್ದೀನಿ. 100 ಲೀಟರ್ಗೆ ನೀಟಾಗಿ ಇದು 200 ml, ಅದೊಂದು 200 ml ಹಾಕಿ ನೀಟಾಗಿ ಕಲಿಸ್ಕೊಂಡು ಒಂದೊಂದು ಬುಡಗಳಿಗೂ ನಾಜಲ್ನ ಲೂಸ್ ಮಾಡ್ಕೊಂಡು ಪುಟ್ಟದಾಗಿ ಒಂದು 20 ml 30 ml ಬಿಡೋ ಅಷ್ಟು ಮಾತ್ರ ಬಿಟ್ರೆ, ಪ್ರಾಥಮಿಕ ಹಂತದಲ್ಲಿ ಬರುವಂತ ಕಾಂಡ ಕೊಳೆ ರೋಗ ಮತ್ತೆ ಪ್ರಾಥಮಿಕ ಹಂತದಲ್ಲಿ ಬರೋ ಕೀಟ ಬಾಧೆಯಿಂದ ಸ್ವಲ್ಪ ಗಿಡಕ್ಕೆ ರಿಲೀಫ್ ಸಿಗುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಏನಂತ ಹೇಳಿದ್ರೆ, ಇದು ಡ್ರಿಂಚಿಂಗ್ ಮಾಡಿದ ಒಂದು 4 ದಿನ ಆದ್ಮೇಲೆ ಬೇಸಿಕ್ ಆಗಿ ಒಂದು ಸ್ಪ್ರೇ ಕೊಡ್ಬೇಕಾಗುತ್ತೆ. ನಾರ್ಮಲ್ ಆಗಿ ಏನೋ ತೊಂದರೆಗಳು ಇರೋದಿಲ್ಲ ಸ್ಟಾರ್ಟಿಂಗ್ ಅಲ್ಲಿ. ಇದ್ರೆ ನಿಮ್ಗೆ ಈ ಅಕ್ಕಪಕ್ಕದಲ್ಲಿ ಈ ಹಳೆ ತೋಟಗಳು ಅಂತವೇನಾದ್ರೂ ಇತ್ತಂತ ಹೇಳಿದ್ರೆ, ವೈಟ್ ಪ್ಲೇ ಅಥವಾ ಈ ಹಸಿರು ಸೊಳ್ಳೆ ಇಂಥವೆಲ್ಲ ಇರ್ತದೆ. ಇವೆಲ್ಲ ಒಂದು ಚಿಗುರಲ್ಲಿ ಸೇರ್ಕೊಂಡಿದ್ದಾಗ ಏನಾಗುತ್ತೆ, ರಸ ಹೀರ್ತಾ ಇರ್ತದೆ. ಅದರಿಂದ ಏನಾಗುತ್ತೆ, ಗಿಡದ ಬೆಳವಣಿಗೆ ಕುಂಠಿತವಾಗಿರ್ತದೆ. ಆ ಟೈಮಲ್ಲಿ ಬಂದು ಒಂದು ಸಿಂಪಲ್ ಆಗಿ ಸ್ಪ್ರೇ ಕೊಡಬೇಕು. ಸೊ ನಾನು ಫಸ್ಟ್ ಬೇಸಿಕ್ ಸ್ಪ್ರೇ ಮಾಡಿರೋದು ಯಾವ್ದಪ್ಪ ಅಂತ ಹೇಳಿದ್ರೆ, ಸಿಸ್ಕಾನ್ ಅಂತ ಹೇಳ್ಬಿಟ್ಟು. ನಿಮ್ಗೆಲ್ಲ ಗೊತ್ತೇ ಇರುತ್ತೆ, ಮೆಟ್ಲಾಕ್ಸಿಲ್ ಮತ್ತೆ ಮ್ಯಾಂಕೋಜಬ್ ಕಾಂಬಿನೇಷನ್ ಇರುತ್ತೆ. ಮೆಟ್ಲಾಕ್ಸಿಲ್ 8% ಇರುತ್ತೆ, ಮ್ಯಾಂಕೋಜಬ್ 64% ಇರುತ್ತೆ. ಇದು 2 ಗ್ರಾಮ್ per ಲೀಟರ್. ಅಥವಾ ರೋಡೋಮಿಲ್ ಗೋಲ್ಡ್ ಅಂತ ಬರುತ್ತೆ, ಅದನ್ನ ಬೇಕಾದ್ರೆ ಯೂಸ್ ಮಾಡ್ಕೊಬಹುದು. ಅದ್ರ ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ, ಸ್ಟಾರ್ 20 ಅಂತ ಹೇಳ್ಬಿಟ್ಟು ನಿಮಗೆ ಬೇಸಿಕ್ ಆಗಿ ಸಾಕು. ಸಿಂಪಲ್ ಆಗಿ ಗಿಡಕ್ಕೆ ಹೆವಿ ಆಗಿರೋ ಕೆಮಿಕಲ್ಸ್ ನ ಕೊಟ್ಬಿಟ್ಟು ನೆಕ್ಸ್ಟ್ ಕಂಟ್ರೋಲ್ ಬರಲ್ಲ ಅನ್ನೋದಕ್ಕಿಂತ ಸಿಂಪಲ್ ಆಗಿರೋಂಥ ಸ್ವಲ್ಪ ಕಡಿಮೆ ರೇಟ್ದಾಗಲಿ ಸಿಂಪಲ್ ಆಗಿರೋ ಸ್ಪ್ರೇಗಳನ್ನ ಬಳಕೆ ಮಾಡ್ಕೊಂಡು ತುಂಬಾ ಉತ್ತಮ. ಇದು ಅಸಿಟಮಾಪ್ರೈಡ್, ಇದು ಗೊತ್ತೇ ಇರುತ್ತೆ. ಅಪಿಡ್ಸ್ ಮತ್ತೆ ಈ ವೈಟ್ ಪ್ಲೇ ಇಂಥವನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಇದು ಬಂದು ಡೋಸೇಜ್ 1 ಗ್ರಾಮ್ per ಲೀಟರ್. ನಾನು ಇದನ್ನ ಯೂಸ್ ಮಾಡಿರ್ತೀನಿ. ಅದಾದ್ಮೇಲೆ ನೆಕ್ಸ್ಟ್ ಗಿಡ ಒಂದ್ ಸ್ವಲ್ಪ ಸ್ಮೂತ್ ಆಗಿ ಬರಬೇಕು. ಯಾಕಂತ ಹೇಳಿದ್ರೆ, ಈಗ ಬೆಳಗ್ಗೆ ಹೊತ್ತು ತುಂಬಾ ಕೋಲ್ಡ್ ಇರ್ತದೆ, ಮಧ್ಯಾಹ್ನ ಆಗ್ತಾ ಬಿಸಿಲು ಜಾಸ್ತಿ ಆಗ್ತದೆ. ಸೊ ಗಿಡಕ್ಕೆ ಸ್ಟ್ರೆಸ್ ಆಗದಿರ ಇರ್ಬೇಕಂತ ಹೇಳಿದ್ರೆ ಯಾವ್ದಾದ್ರು ಒಂದು ಟಾನಿಕ್ ಯೂಸ್ ಮಾಡಬೇಕು. ನಾನು ಯೂಸ್ ಮಾಡಿರೋದು ಒಂದು ಇಸಾಬಿಯನ್ ಸಿಂಜೆಂಟಾ ಅವ್ರದ್ದು. ಸೊ ಇದು 2 ml per ಲೀಟರ್, ಇದು 1 ಗ್ರಾಮ್ per ಲೀಟರ್. ಮತ್ತೆ ಪೌಡರ್ ಬಂದು ಫಂಗಿಸೈಡ್ ಬಂದು 2 ಗ್ರಾಮ್ per ಲೀಟರ್. ಸೊ ಇದಿಷ್ಟು ಒಂದು ಸ್ಪ್ರೇ ಕೊಟ್ಟಿರ್ತೀನಿ. ಇದೆಲ್ಲ ಆದ್ಮೇಲೆ ಇನ್ನು ಗೊಬ್ಬರಗಳ ವಿಚಾರಕ್ಕೆ ಬಂದಾಗ, ಮೊದಲನೇದಾಗಿ ಗಿಡಕ್ಕೆ ಒಂದು 15 ದಿನ ಇರೋ ಟೈಮಲ್ಲಿ ಬಂದು ಒಂದು ಯೂಮಿಕ್ ಆಸಿಡ್ ಅನ್ನೋದನ್ನ ಕೊಟ್ಟಿರ್ತೀನಿ. ಅದಾದ್ಮೇಲೆ ಈಗ 19 ಹಾಲು ಅಥವಾ 1261 ಕೊಡಬೇಕು. ಇನ್ನೊಂದು ನಾಳೆ ಅಥವಾ ನಾಳಿದ್ರಲ್ಲಿ ಕೊಡ್ತೀನಿ ಸ್ನೇಹಿತರೆ. ಸೊ ಇದೊಂದು ಬೇಸಿಕ್ ಆದ ಮಾಹಿತಿ. ಇಷ್ಟು ದಿನ ನಾನು ಇದಕ್ಕೆ ಏನ್ ಮಾಡಿರ್ತೀನಿ ಆ ಮಾಹಿತಿನ ನಿಮ್ ಜೊತೆ ಹಂಚ್ಕೊಂಡಿರ್ತೀನಿ. ಇನ್ನು ನೆಕ್ಸ್ಟ್ ಫರ್ದರ್ ಇದರಲ್ಲಿ ಬರಬಹುದಾದ ಒಂದು ತೊಂದರೆ ನೋಡೋದಾದ್ರೆ, ಇಲ್ಲಿ ನೋಡಿ, ಇಲ್ಲಿ ಬಾ, ಹತ್ರ ಬಾ. ಇಲ್ಲಿ ನೋಡ್ತಿರ್ಬೋದು, ರಂಗೋಲಿ ಸ್ಟಾರ್ಟ್ ಆಗಿದೆ. ಇನ್ನ ಈ ರಂಗೋಲಿಗೆ ನಾನು ಇವಾಗ ನೆಕ್ಸ್ಟ್ ಸ್ಪ್ರೇದಲ್ಲಿ ಗಿಡಕ್ಕೆ ಯಾವ ರೀತಿ ಏನು ಬೇಕೋ ಅದನ್ನ ಮಾತ್ರ ಕೊಡಬೇಕು. ಔಷಧಿ ಅಂಗಡಿಯಲ್ಲಿ ಹೋಗ್ಬಿಟ್ಟು ಅವರು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ತಗೊಂಬಂದು ಹೊಡೆಯೋದು ಅವಶ್ಯಕತೆ ಇರೋದಿಲ್ಲ. ಗಿಡಕ್ಕೆ ಏನ್ ತೊಂದರೆ ಇದೆ, ಗಿಡದಲ್ಲಿ ಯಾವ ರೀತಿಯಾದ ತೊಂದರೆ ಇದೆ, ಅಂದ್ರೆ ಕೀಟ ಬಾಧೆ ಇದೆಯಾ, ರೋಗ ಬಾಧೆ ಇದೆಯಾ, ಅದನ್ನ ನೋಡ್ಕೊಂಡು ಅದಕ್ಕೆ ಬೇಕಾಗಿರೋದನ್ನ ಕೊಟ್ರೆ ಸಾಕು ಸ್ನೇಹಿತರೆ. ಇವಾಗ ನೆಕ್ಸ್ಟ್ ನಾನು ಬೇಕಾಗಿದ್ರೆ ಇದಕ್ಕೊಂದು ಸಿಂಪಲ್ ಆಗಿ ಒಂದು ಕಾರ್ಟಾಪ್ ಹೈಡ್ರೋಕ್ಲೋರೈಡ್ ಅಂತ ಬರ್ತದೆ. ಸೊ ಅದನ್ನ ನೆಕ್ಸ್ಟ್ ಸ್ಪ್ರೇದಲ್ಲಿ ಕೊಡ್ಬೇಕಂತ ಇರ್ತೀನಿ. ಸೊ ಇದಾಗಿತ್ತು ಒಂದು ಬೀನ್ಸ್ ಗಿಡದ ಬೇಸಿಕ್, ಒಂದು 21 ದಿನದ ಬೀನ್ಸ್ ಗಿಡದ ಒಂದು ಮಾಹಿತಿ. ಈ ಮಾಹಿತಿ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಪೇಜ್ನ ಫಾಲೋ ಮಾಡ್ಕೊಳ್ಳಿ. ವಿಡಿಯೋಸ್ನ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು, ಶುಭ ದಿನ.